ಜಲಾಶಯ ಭರ್ತಿಯಾಗಿ ನೋಡಿ ಅವಾಗವಾಗ ನೀರು ಹೊರಗಡೆ ಚಿಮ್ಮುಕ್ತಾ ಇದೆ. ವೇಟಿಂಗ್ ವೇಟಿಂಗ್ ವೇಟಿಂಗ್. ಗೇಟ್ ಓಪನ್ ಆಗಲಿ ಪ್ಲೀಸ್. ಹತ್ತೋಗಿ ಒಂದೆರಡು ಗೇಟ್ ಓಪನ್ ಮಾಡಿ ಸಾಕು. ಬರೀ ಇಂಥದೆಯಾ? ಅಲ್ಲಿ ಗೇಟ್ ಹಾಕಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ಪರವಾಗಿಲ್ಲ ಹೋಗಿ. ಓಪನ್ ಮಾಡಲ್ಲ ಇವಾಗ. ಅಷ್ಟೇ. ಹಲೋ ಬಾಸ್, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹೊಸದೊಂದು ವಿಡಿಯೋಗೆ ಸ್ವಾಗತ ನಿಮಗೆ. ಎಸ್ ಬಾಸ್, ನಾವು ಇವತ್ತು ಇರುವಂತದ್ದು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ನಮ್ಮ ಅರಕಲಗೂಡು ತಾಲೂಕಿನ ಗೋರೂರು ಗ್ರಾಮದಲ್ಲಿರುವ ಹೇಮಾವತಿ ಜಲಾಶಯದಲ್ಲಿ, ಅಂದ್ರೆ ಗೋರೂರು ಜಲಾಶಯದಲ್ಲಿ ಈ ದೂರದಲ್ಲಿ ಕಾಣ್ತಾ ಇರುವಂತ ಜಲಾಶಯ ಒಂದು ಹೇಮಾವತಿ ಜಲಾಶಯ. ಇವಾಗ ನಾವಲ್ಲಿ ಹೋಗ್ಬೇಕು. ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಕ್ರೇಜಿ ಸ್ಟಾರ್ ಪುನೀತ್ ಅವರು. ಎಸ್, ವಾವ್, ಅದ್ಭುತವಾಗಿದೆ. ಯಾವುದು ಇದು? ಈ ನದಿ ಯಾವುದು? ವಾವ್, ಇಲ್ಲಿ ನಮ್ಮ ಹಿಂದೆ ಒಂದು ಸಣ್ಣದಾಗಿ ನದಿ ಹರಿತಾ ಇದೆ. ಇದು ಯಾವ್ದು ನದಿ? ಇದು ಚಿಕ್ಕದು ಇದ್ರದಾ? ಯಾವುದು? ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾರಲ್ಲ, ಅದರಿಂದ ಬಿಡುವಂತ ನೀರಾ? ಓಕೆ ಓಕೆ, ಥ್ಯಾಂಕ್ ಯು. ಜಲಾಶಯವನ್ನು ಕಟ್ಟಿ ಹೈಡ್ರೋಜನ್ ಪವರ್ ಪಾಯಿಂಟ್ ಸಿಸ್ಟಮ್ಗಳನ್ನು ಮಾಡಿರ್ತಾರೆ ಕರೆಂಟ್ ಉತ್ಪತ್ತಿಗೆ, ಅಂದರೆ ವಿದ್ಯುತ್ ಉತ್ಪಾದನೆಗೆ. ಈ ಒಂದು ವಿದ್ಯುತ್ ಉತ್ಪಾದನೆ ಆದ ನಂತರ ಬಿಡುಗಡೆಯಾದ ನೀರದು ಅಲ್ಲಿ ಹಿಂದೆ ಕಾಣ್ತಿರೋದಂತ. ಇವಾಗ ಆಲ್ರೆಡಿ ಜಲಾಶಯದ ಹತ್ರನೇ ಬರ್ತಾ ಇದ್ದೀವಿ. ಈ ಜಲಾಶಯದ ಒಂದು ಒಳ್ಳೆ ವಿಹಂಗಮ ನೋಟವನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ದಯಮಾಡಿ ಯಾರು ವಿಡಿಯೋನ ಮಿಸ್ ಮಾಡ್ಕೊಬೇಡಿ, ಕೊನೆ ತನಕ ನೋಡಿ. ಹಾಗೆ ಕೊನೆಯದಾಗಿ ಇಷ್ಟವರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಬಸ್ಸು ರಂಗೋಲಿ ಬಿಟ್ಟು ಸ್ವಾಗತ ಮಾಡ್ತಾ ಇದ್ದಾರೆ. ಇದೊಂಥರ ಚೆನ್ನಾಗಿದೆ. ರಂಗೋಲಿ ಪುಡಿ ಅಲ್ಲ, ಅದು ಪೇಂಟು. ಇಲ್ಲೊಂದು ರಂಗೋಲಿ ಇದೆ. ತುಳಿಬೇಡ್ರಿ, ಹಾಳಾಗುತ್ತೆ. ಬಿಡ್ರಿ, ಸುಮ್ಮನೆ ಹೇಳಿದ್ದಲ್ಲ. ಏನ್ ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್, ವಂಡರ್ಫುಲ್, ಫುಲ್ ಆರ್ಟ್ಫುಲ್. ವಾವ್, ಸುಸ್ವಾಗತ. ಹೇಗಿದೆ ನೋಡಿ, ಸುಸ್ವಾಗತ ಕೋರ್ತಾ ಇದ್ದಾರೆ ರಂಗೋಲಿ ಬಿಟ್ಟು. ಅಯ್ಯೋ ದೇವ್ರೇ, ನೀರು ಬಿಟ್ಟಿಲ್ಲ ಬಸ್ಸು, ನೀರು ಬಿಟ್ಟಿಲ್ಲ. ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ ವೀಕ್ ಬಿಟ್ಟಿದ್ರು. ನೋಡಿ ಬಾಸು, ಹೇಮಾವತಿ ಜಲಾಶಯ ಗೋರೂರು. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಬಟ್ ನೀರ್ ಬಿಟ್ರಂತೂ ಇದರ ಒಂದು ಸೌಂದರ್ಯಕ್ಕೆ ಪದಗಳೇ ಸಾಲದು. ಹೇಮಾವತಿಗೆ ಅಡ್ಡಲಾಗಿ ಕಟ್ಟಿರುವ ಈ ಜಲಾಶಯವನ್ನು ಕಣ್ತುಂಬ ನೋಡಿ ಆನಂದ ಪಡೋಣ ಅಂತ ಬಂದ್ವಿ. ಬಟ್ ನೋಡ್ತಾ ಇದ್ರಲ್ಲ, ಏನ್ ಹೇಳೋದು. ತುಂಬಾನೇ ಬೇಜಾರಾಗ್ತಿದೆ. ಬಸ್ಸು ಹೇಮಾವತಿ ಅಂದ್ರೆ ಗೊತ್ತಲ್ಲ, ನಮ್ಮ ಒಂದು ಚಿಕ್ಕಮಗಳೂರು ಹಾಗೆ ಹಾಸನ ಜಿಲ್ಲೆಯ ಪ್ರಮುಖ ನಗರಗಳಿಗೆ ಹಾಗೂ ಹಳ್ಳಿಗಳಿಗೆ ನೀರು ಉಣಿಸುವಂತ ಮಹಾತಾಯಿ. ಈ ಒಂದು ಮಹಾತಾಯಿ ಆ ಜನನ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಜಾವಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಸಣ್ಣ ಹನಿಯಾಗಿ ಪ್ರಾರಂಭಗೊಳ್ಳುತ್ತೆ. ತದನಂತರ ಹಳ್ಳ ಕೊಳ್ಳಗಳನ್ನೆಲ್ಲ ಸೇರಿಸಿಕೊಂಡು ಹೇಮಾವತಿ
ಬೋರ್ಗರೆಯುತ್ತಾ ಮುಂದೆ ಸಾಗಿ ಸರಿಸುಮಾರು 275 ಕಿಲೋಮೀಟರ್ ಕ್ರಮಿಸಿ ಕಾವೇರಿ ನದಿಯ ತ್ರಿವೇಣಿ ಸಂಗಮದಲ್ಲಿ ಲೀನವಾಗ್ತಾಳೆ. ಈ ಒಂದು ಹೇಮಾವತಿ ನದಿಗೆ ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಗುರೂರು ಎಂಬ ಒಂದು ಗ್ರಾಮದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಒಂದು ಅಣೆಕಟ್ಟಿಗೆ ಗುರೂರು ಅಣೆಕಟ್ಟು ಅಂತಾನೂ ಹೇಳಲಾಗುತ್ತೆ, ಹಾಗೆ ಹೇಮಾವತಿ ಜಲಾಶಯ ಅಂತಾನೂ ಹೇಳಲಾಗ್ತದೆ. ಈ ಒಂದು ಪ್ರದೇಶಕ್ಕೆ ಗೊರೂರು ಅಣೆಕಟ್ಟು ಯಾಕೆ ಕರೆಯಲಾಗುತ್ತೆ ಅಂದ್ರೆ, ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಎಂಬ ಖ್ಯಾತ ಕವಿಗಳು, ಸಾಹಿತಿಗಳು ಈ ಒಂದು ಸ್ಥಳದಲ್ಲಿ ಜನಿಸಿ ಇಲ್ಲಿಯೇ ಇದ್ದುದರ ಕಾರಣ ಈ ಒಂದು ಅವರ ಒಂದು ನೆನಪಿಗಾಗಿ, ಹಾಗೆ ಅವರ ಒಂದು ಸ್ಮರಣಾರ್ಥವಾಗಿ ಅವರಿಗೊಂದು ಗೌರವ ಸಲ್ಲಿಸುವ ಸಲುವಾಗಿ ಈ ಒಂದು ಸ್ಥಳಕ್ಕೆ ಗೊರೂರು ಅಣೆಕಟ್ಟು ಎಂದು ಸಹ ನಾಮಕರಣ ಮಾಡಲಾಗಿದೆ. ಬಾಸು, ಇಲ್ಲೂ ಮಳೆ ಶುರು ಆಯಿತು. ಈ ಒಂದು ಹೇಮಾವತಿ ಜಲಾಶಯದ ಇತಿಹಾಸವನ್ನು ಹುಡ್ಕೊಂಡು ಹೋಗೋದಾದ್ರೆ, ಈ ಒಂದು ಜಲಾಶಯವನ್ನು 1979ರಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಈ ಒಂದು ಜಲಾಶಯ ಇದೆಯಲ್ಲ, ಸರಿಸುಮಾರು 2872 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವ್ಯಾಪಿಸಿದೆ. 4892 ಮೀಟರ್ನಷ್ಟು ಅಗಲ, ಹಾಗೆ 58.5 ಮೀಟರ್ನಷ್ಟು ಎತ್ತರ ಸಹ ಹೊಂದಿದೆ. ಈ ಒಂದು ಜಲಾಶಯ ಸರಿಸುಮಾರು 37 TMCFD ನೀರನ್ನು ಒಂದು ಶೇಖರಣೆ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಹೊಂದಿದೆ. ಈ ಒಂದು ಜಲಾಶಯಕ್ಕೆ ಜೂನು ಜುಲೈ ತಿಂಗಳಲ್ಲಿ ಬಂದ್ರೆ ಕಣ್ಣಿಗೆ ಹಬ್ಬದೂಟನೇ ಸರಿ. ಬಾಸು, ಈ ಒಂದು ಜಲಾಶಯ ಸರಿಸುಮಾರು 6 ಗೇಟ್ಗಳನ್ನು ಹೊಂದಿದೆ. ಹಾಗೆ ನಮ್ಮ ಒಂದು ಹಾಸನ ಜಿಲ್ಲೆಯ ಪ್ರಮುಖವಾದ ನಗರಗಳಿಗೆ ಈ ಒಂದು ಡ್ಯಾಮ್ನ ಮುಖಾಂತರನೇ ಒಂದು ಕುಡಿಯಲು ನೀರು, ಹಾಗೆ ಕೃಷಿಗೆ ಯೋಗ್ಯವಾಗುವಂಥ ನೀರನ್ನು ಇಲ್ಲಿಂದಲೇ ಸಪ್ಲೈ ಮಾಡಲಾಗುತ್ತೆ. ಹಾಸನ ಜಿಲ್ಲೆಗೆ ಪ್ರಮುಖ ಜಲಾಶಯ ಸಹ ಹೌದು. ಸಕಲೇಶಪುರ ಭಾಗದಲ್ಲಿ ಅಂತೂ ಸರಿಸುಮಾರು ಒಂದು ಜೂನ್ ತಿಂಗಳಲ್ಲೇ 100 ಇಂಚಿನಷ್ಟು ಸಹ ಮಳೆಯಾಗಿದೆ. ನಮ್ಮ ಹೇಮಾವತಿ ಬೋರ್ಗರೆಯುತ್ತಿದ್ದಾಳೆ, ಹಂಗಾಗಿ ಈ ವರ್ಷ ಭಾರಿ ಬೇಗನೆ ಅಂದರೆ ಜೂನ್ ತಿಂಗಳ ಎಂಡಿನಲ್ಲೇ ಒಂದು ಕಾವೇರಿ ನದಿಯ ಅಣೆಕಟ್ಟು ಸಹ ಭರ್ತಿಯಾಗಿದೆ. ಹೇಮಾವತಿ ನದಿ ಕಾವೇರಿ ನದಿಯ ಒಂದು ಉಪನದಿ ಸಹ ಹೌದು. ಈ ಒಂದು ನಮ್ಮ ಈ ಸಕಲೇಶಪುರ ಚಿಕ್ಕಮಗಳೂರು ಭಾಗದಲ್ಲಿ, ಹಾಗೆ ಹಾಸನ ಭಾಗದಲ್ಲಿ ಮಳೆಯಾದರೆ, ಹಾಗೆ ನಮ್ಮ ಈ ಗೊರೂರು ಜಲಾಶಯ ಭರ್ತಿಯಾದರೆ ನಮ್ಮ ಕಾವೇರಿ ನದಿಯ ಅಣೆಕಟ್ಟುಗಳಿಗೂ ಸಹ ತುಂಬಾ ಅನುಕೂಲ. ಏನು ಮಾಡೋದು ಬಾಸ್? ಏನು ಮಾಡೋದು? ಏನು ಮಾಡಂಗಿಲ್ಲ, ಏನು ಮಾಡೋದು ಬೇಡ, ಅಲ್ಲಿ ಹತ್ತೋಗಿ 1-2 ಗೇಟ್ ಓಪನ್ ಮಾಡಿ ಸಾಕು. ಅಲ್ಲಿ ಗೇಟ್ ಹಾಕಿದಾರೆ ಇಲ್ಲ? ಎಲ್ಲಿ? ಪರವಾಗಿಲ್ಲ ಪರವಾಗಿಲ್ಲ, ಹೋಗಿ ಹಂಗೆ ಗೇಟಲ್ಲಿ ಹಂಗೆ ಹತ್ಕೊಂಡು ಹೋಗ್ಬೋದು, ಅಲ್ಲಿ ಹೋಗ್ಬೋದಲ್ಲ. ವೇಟಿಂಗ್ ಗೇಟ್ ಓಪನ್ ಆಗಲಿ ಪ್ಲೀಸ್. ಹತ್ರ ಹೋಗಿ ನೋಡೋಣ. ಜಲಾಶಯ ಭರ್ತಿಯಾಗಿ ನೋಡಿ, ಅವಾಗವಾಗ ನೀರು ಹೊರಗಡೆ ಚಿಮ್ಮುಕ್ತಾ ಇದೆ. ಕೆಲವೊಂದು ಭಾಗದಲ್ಲಿ ನೀರಿನ ಹೊಡೆತಗಳಿಗೆ ಹೇಗೆ ಆಗಿದೆ ನೋಡಿ. ವಾವ್, ಈ ಒಂದು ಸ್ಥಳದಲ್ಲಿ ಈ ಜಲಾಶಯಕ್ಕೆ ಸಂಬಂಧಿಸಿದ ರೂಪುರೇಷೆಗಳ ತಾಂತ್ರಿಕ ವಿವರಗಳನ್ನು ಇಲ್ಲಿ ನಮೂದಿಸಲಾಗಿದೆ. ಹಾಗೆ ಇದು ಡ್ರೈನೇಜ್ ಗ್ಯಾಲರಿ. ಸುಮಾರು 3877 ಕೋಟಿ ರೂಗಳನ್ನು ಎಸ್ಟಿಮೇಟ್ ಮಾಡಿ ಖರ್ಚು ಮಾಡಿ ಕಟ್ಟಿದಂಥ ಅಣೆಕಟ್ಟಿದು. 3877 ಕೋಟಿ ಬಾಸು. ಇಲ್ಲಂತೂ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ಮುಂದೆ ಸಾಗಿದರೆ ನಮಗೆ ಒಂದು ದೇವಸ್ಥಾನ ಸಹ ಕಾಣಕ್ಕೆ ಸಿಗ್ತಾ ಇದೆ. ನಮಗೆ ಖುಷಿಯಾಗಿದೆ ಅಂದರೆ ನೋಡಿ ಬಸ್ಸು, ಅಲ್ಲಲ್ಲಿ ರಂಗೋಲಿಗಳನ್ನು ಬಿಟ್ಟು ಸ್ವಾಗತ ಕೋರಿದ್ದಾರೆ.
ಯಾವ ದೇವರ ಗುಡಿ ಅಂತ ನನಗೆ ಒಂದು ಅರಿವಿಗೆ ಬರಲಿಲ್ಲ. ಮೋಸ್ಟ್ಲಿ ಏನಂದರೆ ನಮ್ಮ ನದಿಗಳನ್ನು ತಾಯಿಯ ಸ್ವರೂಪದಲ್ಲಿ ಅಂದರೆ ಹೆಣ್ಣಿನ ರೂಪದಲ್ಲಿ ಒಂದು ಪೂಜಿಸುವ ಒಂದು ನಮ್ಮ ಸಂಸ್ಕೃತಿ ಇದೆ. ಹಂಗಾಗಿ ನಮ್ಮ ಹೇಮಾವತಿಯ ಒಂದು ಸ್ಟ್ಯಾಚ್ಯೂನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ, ಹಾಗೆ ಪೂಜೆ ಮಾಡ್ತಾ ಇದ್ದಾರೆ. ಹೇಮಾವತಿ ತಾಯಿಯ ಸ್ಟ್ಯಾಚ್ಯೂನ ಒಂದು ನಿರ್ಮಾಣ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ದೇಶ ಹೇಗಂದರೆ ನದಿಗಳನ್ನು ಪೂಜ್ಯವಾಗಿ ನೋಡುತ್ತೆ, ಆದರೆ ನಿಜವಾಗ್ಲೂ ಪೂಜ್ಯವಾಗಿ ನಾವು ಆ ನದಿಗಳನ್ನು ನಾವು ನಡೆಸ್ಕೊಳ್ತಾ ಇಲ್ಲ. ಅದರಲ್ಲಿ ವಿಪರೀತವಾದ ನಮ್ಮ ತ್ಯಾಜ್ಯ ವಸ್ತುಗಳನ್ನು ಹಾಕೋದು, ಪ್ಲಾಸ್ಟಿಕ್ ವಸ್ತುಗಳನ್ನ ಹಾಕೋದು, ಹೀಗೆ ಎಲ್ಲ ಮಾಡಿ ಮಲಿನ ಮಾಡ್ತಾ ಇದ್ದೀವಿ. ನಾವು ನದಿಗಳನ್ನು ಪೂಜೆ ಮಾಡುವಂಥ ದೇಶ, ಆದರೆ ನದಿಗಳನ್ನು ನದಿಗಳಾಗಿ ನೋಡುವಂಥ ದೇಶಗಳು ಅವರ ನದಿಗಳಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಅವರಿಗೆ ಅದರ ಇಂಪಾರ್ಟೆನ್ಸ್ ತುಂಬಾ ಗೊತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಇದೆಲ್ಲ ಆಗ್ತಾ ಇಲ್ಲ. ಕೆಲವೊಮ್ಮೆ ಅತಿಯಾದ ಆಚಾರಗಳನ್ನು ಮಾಡೋಕ್ಕೋಗಿ ನಮ್ಮ ನದಿಗಳನ್ನು ಕಲುಷಿತ ಮಾಡ್ತಾಯಿದ್ದೀವಿ. ದಯಮಾಡಿ ಯಾರು ಸಹ ನಮ್ಮ ನದಿಗಳಿಗೆ ಕಲುಷಿತವಾದ ವಸ್ತುಗಳನ್ನು ಹಾಕೋದಾಗಲಿ, ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಕೋದಾಗಲಿ ಮಾಡೋದು ಬೇಡ. ನಮಗೆ ದೊರೆತಂಥ ಸ್ವಾಭಾವಿಕ ಸಂಪತ್ತು, ಇದನ್ನು ರಕ್ಷಿಸಿಕೊಂಡು ಹೋಗೋಣ. ಹೊಸು ಸರಿಸುಮಾರು ಮಧ್ಯಾಹ್ನದ ಹೊತ್ತು ಗೇಟ್ಗಳು ಓಪನ್ ಮಾಡೋ ಹಾಗೆ ಕಾಣ್ತಿಲ್ಲ. ಹೊರಡ್ತಾ ಇದ್ದೀವಿ. ಓಪನ್ ಮಾಡಲ್ಲ ಇವಾಗ. ಓಪನ್ ಮಾಡೋದಿಲ್ಲ ಅಂತ ಇದ್ದಾರೆ. ಹೊಸ ನೀವಂತೂ ಎಂಜಾಯ್ ಮಾಡಿದ್ರ? ಎಂಜಾಯ್ ಮಾಡೋದು ಬಸ್ಸು, ಅದ್ರಲ್ಲಿ ಏನು ಬರ್ತಾ ಇಲ್ಲ. ನಿಮಗೆ ಗೇಟ್ ಹೋಗಿ ಓಪನ್ ಮಾಡಿ ಅಂದರೆ ನೀವು ಮಾಡಲಿಲ್ಲ. ನೀವೇನು ಮಾಡೋದು ಹೇಳಿ? ಟೈಮ್ ಪಾಸ್ ಆಯ್ತು ಅಷ್ಟೇ. ಟೈಮ್ ಪಾಸ್ ಆಯ್ತು. ಟೈಮ್ ಪಾಸ್. ಓಕೆ. ಬಸ್ಸು ಇವತ್ತೊಂದು ಹೇಮಾವತಿ ಜಲಾಶಯಕ್ಕೆ ಬಂದಿದ್ವಿ. ಆದರೆ ಒಂದು ಗೇಟ್ಗಳನ್ನು ಓಪನ್ ಮಾಡಿದ ಕಾರಣ ನಮ್ಗೆ ಯಾವುದೇ ರೀತಿಯ ಒಂದು ಒಳ್ಳೆ ಸ್ವರ್ಗದಂಥ ವ್ಯೂಗಳು ಸಿಗಲಿಲ್ಲ. ಆದರೆ ಹೇಮಾವತಿ ಜಲಾಶಯದ ಒಂದು ನೋಟನ ನಾವು ನೋಡ್ದಂಗೆ ಆಗುತ್ತೆ ಅಂತ ಇವತ್ತು ಖುಷಿಯಿಂದ ಹೊರಡ್ತಾ ಇದ್ದೀವಿ. ಹಾಗೆ ಬಸ್ಸು ಈ ಒಂದು ವಿಡಿಯೋನ ಒಂದು ಮುಗಿಸುವಂಥ ಸಮಯ ಬಂದಿದೆ. ಈ ಒಂದು ವೀಡಿಯೋಸ್ಗಳು ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್ ಫ್ರಮ್ ಗೊರೂರು ಹೇಮಾವತಿ ಜಲಾಶಯ. ನಾವೆಲ್ಲ ಓಡ್ತಿದ್ವಿ, ಆದರೆ ಇವಾಗ ಜನ ಅಂತೂ ಭರಪೂರ ಬರ್ತಾ ಇದ್ದಾರೆ. ನೀರು ಬಿಟ್ಟಿದ್ರೆ ಅವರಿಗೂ ತುಂಬಾ ಖುಷಿಯಾಗದೇನೋ. ಅಲ್ಲಿ ಮುಂದೆ ನೋಡಿ ಬಸ್ಸು ಎಷ್ಟೊಂದು ಜನ ಬರ್ತಿದ್ದಾರೆ. ಸುಮ್ಮನೆ ಬಂದು ಹೋಗ್ಬೇಕಷ್ಟೇ ಅವರು. ನೋಡಿ ತುಂಬಾ ಜನ ಬರ್ತಿದ್ದಾರೆ.